ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಫ್ರೂಟ್ ಸಲಾಡನ್ನು ಮಾಡ್ತಾ ಇದ್ದೀವಿ. ಫ್ರೂಟ್ ಸಲಾಡ್ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೂಟ್ ಸಲಾಡ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ, 1/4 ಲೀಟರಷ್ಟು ಹಾಲನ್ನು ಹಾಕಿ, ಅದರಲ್ಲಿ 2 ರಿಂದ 3 ಚಮಚ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್. ನಂತರ ಒಂದು ಬೌಲ್ನಲ್ಲಿ 2 ರಿಂದ 3 ಚಮಚ ಕಸ್ಟರ್ಡ್ ಪೌಡರನ್ನು ತಗೊಂಡು ಅದರಲ್ಲಿ ಒಂದು 2 ರಿಂದ 3 ಚಮಚ ಹಾಲನ್ನು ಬೆರೆಸಿ ಚೆನ್ನಾಗಿ ಕಲಿಸ್ಕೊಬೇಕು. ಅದು ಗಂಟುಗಳಾಗದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ, ಹೀಗೆ ಕಲಿಸ್ಕೊಬೇಕು, ಗಂಟುಗಳಾಗಬಾರ್ದು. ಈಗ ಕುದಿಯುತ್ತಿರುವಂತಹ ಹಾಲಿಗೆ ಇವಾಗ ನಾವು ಈ ಮಿಶ್ರಣವನ್ನು ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಗಟ್ಟಿಯಾಗುವವರೆಗೂ ಕುದಿಸ್ಬೇಕು. ಹಿಂಗೆ ನೋಡಿ, ಈ ಹದಕ್ಕೆ ಇರಬೇಕು. ಈ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡಿದ್ದೀವಲ್ಲ ನಾವು, ಅದು ಈ ಹದಕ್ಕೆ ಇರಬೇಕು. ಇದು ತಣ್ಣಗಾದ್ಮೇಲೆ ಫ್ರಿಜ್ನಲ್ಲಿ ಒಂದು 1/2 ಅವರ್ ಇಟ್ಟರೆ ಅದು ಕೂಲಾಗಿರುತ್ತೆ, ಕೋಲ್ಡಾಗಿರುತ್ತೆ. ಇವಾಗ ನಿಮಗೆ ಇದರಲ್ಲಿ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು, ಯಾವ ಫ್ರೂಟ್ಸ್ ಏನಾದರೂ ಆ್ಯಡ್ ಮಾಡ್ಕೊಬೋದು. ನಾನು ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಮೂಸಂಬಿ, ಕಿತ್ತಳೆ ಹಣ್ಣು ಮತ್ತು ಮಾವಿನ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಆ್ಯಪಲ್, ಸಪೋಟ, ಕಿತ್ತಳೆ ಹಣ್ಣು, ಪಪ್ಪಾಯ ಹಣ್ಣು ಯಾವುದನ್ನಾದರೂ ಸೇರಿಸ್ಕೊಬೋದು. ತುಂಬಾ ಅದ್ಭುತವಾಗಿರುತ್ತೆ. ಅದನ್ನು ಫ್ರಿಜ್ಜಲ್ಲಿ